ಈ ನವರಾತ್ರಿಯಲ್ಲಿ ಇನ್ನೊಂದು ವಿಶೇಷ ಆಚರಣೆ ಅಂದರೆ ಗೊಂಬೆಯನ್ನ ಆ ಉತ್ಸವವನ್ನ ಇಲ್ಲಿ ನಾವು ಪ್ರತಿಬಿಂಬಿಸುವಂತೆ ಮಾಡೋದು. ಇನ್ನೊಂದು ತನ್ಮೂಲಕ ಬೇರೆ ಬೇರೆ ಕಥೆಗಳನ್ನ ಸಂಸ್ಕಾರವಾಗಿ ಕೊಡುವುದು. ದೇವರಿಗೆ ಹತ್ರ ಇರೋದ್ರಿಂದ, ಉಪವಾಸದಲ್ಲಿರೋದ್ರಿಂದ ನಮಗೆ ಅನ್ನ ನೀರುಗಳ ಬಗ್ಗೆ ಯೋಚನೆ ಇರೋದಿಲ್ಲ. ಆದ್ರಿಂದ ಅವತ್ತು ಏನೂ ತಿನ್ನೋದಿಲ್ಲ. ಭಕ್ತಿ ಅಂದ್ರೆ ಏನು ಅಂದ್ರೆ ಅತ್ಯಂತ ಪ್ರೀತಿ ಅನ್ನೋದೇ ಭಕ್ತಿ ಅಂತ. ಗುರುಗಳೇ, ಈ ನವರಾತ್ರಿಯಲ್ಲಿ ಇನ್ನೊಂದು ವಿಶೇಷ ಆಚರಣೆ ಅಂದರೆ ಗೊಂಬೆಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಅದಕ್ಕೆ ಪೂಜೆಯನ್ನ ಮಾಡಿ ಬೆಳಿಗ್ಗೆ ಸಂಜೆ ನೈವೇದ್ಯವನ್ನ ಅರ್ಪಿಸುವಂಥದ್ದು. ಆದರೆ ಈ ಪಟ್ಟದ ಗೊಂಬೆ ಅಂತ ಹೇಳಿ ಕೂಡ ಕೂರಿಸ್ತಾರೆ. ಈ ಗೊಂಬೆ ಪೂಜೆ ಯಾಕಾಗಿ ಬಂತು, ಇದರ ಹಿನ್ನೆಲೆಯನ್ನ ಒಂದು ಸ್ವಲ್ಪ ತಿಳಿಸ್ಕೊಡಿ. ನಾವು ವಿಜಯದಶಮಿಯನ್ನ ವಿಜೃಂಭಣೆಯಿಂದ ಆಚರಿಸ್ತೀವಿ. ಎಲ್ಲೂ ಮಾಡದೇ ಇರೋ ರೀತಿ ನಮ್ಮ ನಾಡಲ್ಲಾಗತ್ತೆ. ನಾಡ ಹಬ್ಬ. ಈ ವಿಜಯದಶಮಿ ಸಂಭ್ರಮ ಪ್ರತಿಯೊಬ್ಬರು ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಈಗಿನ ಥರ ನಮಗೆ ಯಾವುದೇ ಮಾಧ್ಯಮ ಇರಲಿಲ್ಲ ಮೊದಲಿಗೆ. ಹೇಗಾಗುತ್ತೆ, ಏನಿರುತ್ತೆ, ಅಲ್ಲೆಲ್ಲ ಯಾವ ರೀತಿ ಕಲಾವಿದರು, ಕಲಾಕೃತಿಗಳು ಏನೆಲ್ಲ ನಡೆಯುತ್ತೆ ಗೊತ್ತಿಲ್ಲ. ಈ ಸಂಬಂಧ 18ನೇ ಶತಮಾನದಲ್ಲಿ, 18th century, ಈ ಕಾಲದಲ್ಲಿ ಅದೇ ರೀತಿಯಾದಂತಹ ಕಲಾಕೃತಿಗಳನ್ನ, ಯಾವ ರೀತಿ ವಿಜಯದಶಮಿ ಉತ್ಸವ ನಡೆಯುತ್ತೋ ಅದೇ ರೀತಿಯಾದಂತಹ ಕಲಾಕೃತಿಗಳನ್ನ ಮಣ್ಣಿನಿಂದ ಮತ್ತೆ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಮಾಡಿ, ಅದಲ್ಲದೆ ಮಕ್ಕಳಿಗೆ ವಿಶೇಷವಾಗಿ ಒಂದು ಪಾಠವನ್ನು ಹೇಳುವಂತಹ ಅಥವಾ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಪರಿಚಯ ಮಾಡಿಸುವಂತಹ ಒಂದಷ್ಟು ಕಥೆಗಳ ರೂಪಗಳು, ಈ ರೀತಿ ಇರುವಂತಹ ಎಷ್ಟೋ ಬೊಂಬೆಗಳನ್ನು ಒಂದು ಕಡೆ ಸೇರಿಸಿ ಬೊಂಬೆಗಳನ್ನು ಪೂಜಿಸುವುದು ಅಂತ ಬಂತು. ಸಾಮಾನ್ಯ ಬೊಂಬೆಗಳನ್ನ ಇಟ್ಟು ನಾವೇನು ಮಾಡ್ತೀವಿ, ದೇವರದಲ್ಲಿರಿ ಯಾರ್ದು ಇಡೋದಿಲ್ಲ, ಅದರಿಂದ ಪೂಜೆ ಮಾಡೋದು, ಇನ್ನೇನೂ ಇಲ್ಲ. ಹಾಗಿದ್ದಾಗ ನಾವು ತುಂಬ ದೂರದಲ್ಲಿರುವಂತಹ ಯಾವುದೋ ಒಂದು ಉತ್ಸವವನ್ನು ನೋಡ್ಲಿಕ್ಕೆ ಆಗದೆ ಇದ್ದಾಗ ಮನೆಯಲ್ಲಿ ಆ ಉತ್ಸವದ ಪರಿಕಲ್ಪನೆ, ಅದು ಬೊಂಬೆ ಕೂಡಿಸುವುದು, ಎಷ್ಟು ಅದ್ಭುತ ಯೋಚನೆ. ಒಂದು ಆ ಉತ್ಸವವನ್ನ ಇಲ್ಲಿ ನಾವು ಪ್ರತಿಬಿಂಬಿಸುವಂತೆ ಮಾಡೋದು. ಇನ್ನೊಂದು ತನ್ಮೂಲಕ ಬೇರೆ ಬೇರೆ ಕಥೆಗಳನ್ನ ಸಂಸ್ಕಾರವಾಗಿ ಕೊಡುವುದು, ಸನಾತನ ಧರ್ಮವನ್ನು ಉಳಿಸುವುದು, ಮಕ್ಕಳಿಗೆ ಪಾಠವಾಗಿ ಹೇಳುವುದು, ಬಂದವರಿಗೆಲ್ಲರಿಗೂ ಸಹ ಕಣ್ಣಿಗೆ ತುಂಬಾ ಹಬ್ಬವಾಗಿ ಕಾಣುವಂತಹದ್ದು, ಇದೆಲ್ಲವೂ ಸಹ ಮಾಡ್ಕೊಂಡ್ಬಂದ್ರು ನಮ್ಮ ಹಿಂದಿನವರು. ಒಂದು 5-6 ತಲೆ ಹಿಂದಿನವರು ಶುರು ಮಾಡಿದರು. ಇದು ಹಾಗೆ ನಡ್ಕೊಂಡು ಬರ್ತಿದೆ. ಕೆಲವರು ಮೊದಲನೇ ದಿನವೇ ಗೊಂಬೆಗಳನ್ನೆಲ್ಲ ಸಜ್ಜು ಮಾಡಿ ಕೂಡಿಸಿ ಮಾಡ್ತಾರೆ, ಕೆಲವರು ಪಂಚಮಿಯಿಂದ ಶುರು ಮಾಡ್ತಾರೆ, ಕೆಲವರು ಕಡೆಯ 3 ದಿನ ಮಾಡ್ತಾರೆ. ಹೇಗೋ ಸರಿ, ಆದರೆ ನಮ್ಮದೇನು ಅನ್ನೋದನ್ನ ತಿಳಿಸುವುದು ಮುಖ್ಯ ಉದ್ದೇಶ. ಮಕ್ಕಳಿಗೆ ಸಂಸ್ಕಾರ ಕೊಡುವುದು ಇನ್ನೂ ಮುಖ್ಯವಾದ್ದು. ಆದ್ರಿಂದ ಈ ಬೊಂಬೆಗಳನ್ನು ಕೂಡಿಸುವುದು ಅದು ನಡ್ಕೊಂಡು ಬಂದಂತಹ ಒಂದು ಸದಾಚಾರ ಪರಂಪರೆ ಆಗಿ ಉಳಿದು ಹೋಗಿದೆ. ಸೊ ನೀವು ಈ ಪರಂಪರೆ ಅಂದ ತಕ್ಷಣ ಇನ್ನೊಂದು ಪ್ರಶ್ನೆ ನೆನಪಾಯಿತು. ಈ ನವರಾತ್ರಿಯಲ್ಲಿ ಏನು ವಿಶೇಷವಾಗಿ ಪಾರಾಯಣ ಮಾಡುವಂಥದ್ದು ಅಥವಾ ಉಪವಾಸ ವ್ರತವನ್ನು ಕೈಗೊಳ್ಳುವಂಥದ್ದು ಇದೆ, ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಉಪವಾಸ ಅನ್ನೋದು ಸಂಸ್ಕೃತ ಶಬ್ದ, ಎಲ್ಲ ಭಾಷೆಗಳಲ್ಲೂ ಇದೆ. ಉಪವಾಸದ ಅರ್ಥ ತಿಳ್ಕೋಬೇಕು ಮೊದಲು. ಅರ್ಥ ತಿಳ್ಕೊಂಡ್ರೆ ನಿಜವಾದ ಉಪವಾಸ ಏನು ಅಂತ ಗೊತ್ತಾಗುತ್ತೆ. ಏನು ಅಂದ್ರೆ ಆವಾಸ ಅಂತ. ಉಪ ಅನ್ನೋದು ಸಬ್ ಅಥವಾ ಹತ್ತಿರ ಅನ್ನುವಂತಹ ಶಬ್ದದ ಅರ್ಥ ಕೊಡುತ್ತೆ. ಆವಾಸ ಅಂದ್ರೆ ಇರುವುದು ಅಂತ. ಇವಾಗ ಆವಾಸ ಸ್ಥಾನ, ಇರುವ ಜಾಗ ಅಂತ. ಆವಾಸ ಅಂದ್ರೆ ಹತ್ತಿರ ಇರುವುದು ಅಂತ. ಯಾರಿಗೆ ಹತ್ರ ಇರೋದು ಅಂದ್ರೆ ದೇವರಿಗೆ ಹತ್ರ ಇರೋದು ಅಂತ. ದೇವರಿಗೆ ಹತ್ರ ಇರೋದ್ರಿಂದ, ಉಪವಾಸದಲ್ಲಿರೋದ್ರಿಂದ ನಮಗೆ ಅನ್ನ ನೀರುಗಳ ಬಗ್ಗೆ ಯೋಚನೆ ಇರೋದಿಲ್ಲ. ಆದ್ರಿಂದ ಅವತ್ತು ಏನೂ ತಿನ್ನೋದಿಲ್ಲ. ಈಗ ಏನಾಗಿದೆ ಅಂತಂದ್ರೆ ದೇವರಿಗೆ ಹತ್ರ ಇರೋದಲ್ಲ, ಏನೂ ತಿಂದಿರೋದೇ ಉಪವಾಸ ಆಗೋಗಿದೆ. ಆದ್ರಿಂದ ಉಪವಾಸದ ಅರ್ಥ ಹೀಗಿದೆ. ಮತ್ತೆ ಆ ಉಪವಾಸಗಳು ಆಚಾರದಲ್ಲಿ 2 ಥರ. ಏನು ಅಂದ್ರೆ ಒಂದು ನಕ್ತ, ಇನ್ನೊಂದು ಏಕಭುಕ್ತ ಅಂತ. ಏಕಭುಕ್ತ ಅನ್ನೋದು ಏನಂದ್ರೆ ಬೆಳಗ್ಗೆ ಊಟ ಮಾಡಿ ಅವನ ಆಚರಣೆ ರೀತಿಯಂತೆ ಮತ್ತೆ ಸಂಜೆ ಆದಮೇಲೆ ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ಆ ಪೂಜೆಗಳನ್ನು ಮುಂದುವರಿಸುವುದು, ಮತ್ತೆ ರಾತ್ರಿ ಸಣ್ಣ ಫಲಹಾರವನ್ನು ಮಾಡುವುದು, ಇದು ಏಕಭುಕ್ತ. ನಕ್ತ ಅಂದ್ರೆ ಬೆಳಗಿನಿಂದ ಏನೂ ತಿಂದೇ ಇದ್ದು ಯಾವುದಾದ್ರೂ ಒಂದು ದ್ರವ ಪದಾರ್ಥವನ್ನ ತಗೊಂಡು, ಅಂದ್ರೆ ಹಾಲು, ಆ ರೀತಿಯ ಪಾನಕವು ಆ ಥರದನ್ನು ತಗೊಂಡು ರಾತ್ರಿ ಪೂಜೆ ಎಲ್ಲ ಆಗೋದ್ಮೇಲೆ ಆ ಪ್ರಸಾದವನ್ನು ತಗೊಳ್ಳೋದು ನಕ್ತ ಅನ್ನುವಂಥ 2 ವಿಧಿಗಳು. ಇದನ್ನ ಸಾಕಷ್ಟು ಜನ ಮಾಡ್ಕೊಂಡು ಬರ್ತಿದ್ದಾರೆ. ಯಾಕೆ ಅಂದ್ರೆ ದೇವತಾನುಗ್ರಹ ಬೇಕು ಅಂದಾಗ ಸಾತ್ವಿಕ ಆಹಾರ ಹೋಗ್ಬೇಕು. ಊಟ ಮಾಡಿದ ತಕ್ಷಣ ನಿದ್ದೆ ಮಾಡೋದಂತೂ ಖಂಡಿತ. ಆದ್ರಿಂದ ನಿದ್ದೆ ತಾಮಸಿಕ ವೃತ್ತಿ. ಆ ನಿದ್ದೆ ಅನ್ನೋದು ಇರಬಾರ್ದು ನಮಗೆ.
ಆ ನಿದ್ದೆ ಬರಬಾರದು ಅಂತಂದ್ರೆ ಘನ ಪದಾರ್ಥಗಳನ್ನ ಯಾವುದು ತಗೋಬಾರ್ದು, ದ್ರವವನ್ನು ತಗೋಬೇಕು. ಆದ್ರಿಂದ ಹಾಲು, ಪಾನಕವು, ಹಣ್ಣು ಇದೆಲ್ಲ ಸಾತ್ವಿಕ ಆಹಾರಗಳು. ಇದನ್ನು ತಗೊಂಡಾಗ ನಮಗೆ ಆಲಸ್ಯ, ನಿದ್ದೆಗಳು ಬರೋದಿಲ್ಲ. ಆದ್ರಿಂದ ಈ ಪದಾರ್ಥಗಳನ್ನು ಮಾತ್ರ ತಗೊಂಡು ದೈವಿ ಚಿಂತನೆಯಲ್ಲಿ, ದೈವಿ ಪಾರಾಯಣ ಪೂಜಾದಿಗಳಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸ್ಬೇಕು. ಶರೀರ ಉಳಿಬೇಕು, ಅದಕ್ಕೆ ಒಂದು ಚೂರು ಪದಾರ್ಥ ತಗೋಬೇಕು. ಇಲ್ಲಾಂದ್ರೆ ಶರೀರ ಬಿದ್ರೆ ನಿಶಕ್ತಿ. ಶರೀರ ಮಾತ್ರಂಕಲು ಧರ್ಮ ಸಾಧನಂ. ಶರೀರ ಇದ್ರೇನೆ ನಾವೇನಾದ್ರೂ ಧರ್ಮ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕಾಗಿ ಸಣ್ಣ ಸಣ್ಣ ಪದಾರ್ಥಗಳನ್ನ ಚಿಕ್ಕದಾಗಿ ತಗೊಂಡು ದೇವಿ ಪೂಜಾ ಅನುಗ್ರಹ ಇದೆಲ್ಲ ಏನೋ ಮಾಡಿಕೊಂಡು ಮತ್ತೆ ಆ ಪ್ರಸಾದವನ್ನು ಸ್ವೀಕರಿಸುವುದು ಬಂದಂತಹ ಆಚಾರ. ಇದನ್ನ ಸಾಕಷ್ಟು ಜನ ಮಾಡ್ಕೊಂಡು ಬರ್ತಿದ್ದಾರೆ. ಇದೇ ಸಮಯದಲ್ಲಿ ನವರಾತ್ರಿಗಳಲ್ಲಿ ಸಾಕಷ್ಟು ಜನ ಪಾರಾಯಣಗಳನ್ನು ಮಾಡ್ತಾರೆ. ಇದು ಯಾವುದು ಪಾರಾಯಣ ಮಾಡಿದ್ರೆ ನಮಗೆ ಒಳ್ಳೆಯದು ಅನ್ನೋದು ತುಂಬಾ ಕೇಳಿ ಬರುವಂತಹ ಪ್ರಶ್ನೆ. ಯಾವುದಾದ್ರೂ ಪಾರಾಯಣ ಮಾಡಿ, ಮನಸ್ಸು ದೇವಿಯಲ್ಲಿರಬೇಕು, ಅದು ತುಂಬ ಮುಖ್ಯ ಉದ್ದೇಶ. ಆದರೆ ಸದಾಚಾರದಂತೆ ದೇವಿ ಸಂಬಂಧಿತವಾದಂತಹ ಒಂದಷ್ಟು ವಿಷಯಗಳ ಪಾರಾಯಣ ಮಾಡ್ಕೊಂಡು ಬರೋದು ಹಿಂದಿನವರಿಂದ ಬಂದಿದೆ. ಏನು? ದೇವಿ ಭಾಗವತ, ದೇವಿ ಮಹಾತ್ಮೆ. ಕನ್ನಡದಲ್ಲಂತೂ ತುಂಬ ಚೆನ್ನಾಗಿದೆ ದೇವಿ ಮಹಾತ್ಮೆ ಅದು. ಆಮೇಲೆ ದುರ್ಗಾ ಸಪ್ತಶತಿಯ ಪಾರಾಯಣ, ಸರಿಯಾದ ಗುರುವಿನಿಂದ ಮಂತ್ರೋಪದೇಶ ತಗೊಂಡು ಅದರ ಮಂತ್ರ ಜಪ ಅನುಷ್ಠಾನ ಅದು. ಮತ್ತೆ ದೇವಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸ್ತೋತ್ರಗಳು, ಸ್ತುತಿಗಳು, ಹೀಗೆ ಸಾಕಷ್ಟು ದೇವಿಯಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ, ಈ ವಿಚಾರಗಳನ್ನು ತಿಳ್ಕೊಳ್ಳೋದು, ಪ್ರವಚನಗಳನ್ನು ಕೇಳೋದು, ಉಪನ್ಯಾಸಗಳನ್ನು ಕೇಳುವುದು, ತನ್ಮೂಲಕ ಮನಃಶುದ್ಧಿಯನ್ನು ಮಾಡ್ಕೊಳ್ಳೋದು, ಈ ರೀತಿಯ ವಿಚಾರಗಳನ್ನೆಲ್ಲ ಮಾಡೋದ್ರಿಂದ ದೇವಿಯ ಅನುಗ್ರಹ ಆಗುತ್ತೆ. ಪಾರಾಯಣದಿಂದ ದೇವಿಯ ಮಹಾತ್ಮೆ, ದೇವಿಯ ಚರಿತೆ ನಮಗೆ ಅರ್ಥ ಆಗುತ್ತೆ. ದೇವಿ ಯಾಕಾಗಿ ಬಂದ್ಲು, ಏನೆಲ್ಲ ಮಾಡಿದ್ರೆ ನಮಗೋಸ್ಕರ, ನಾವು ಎಷ್ಟು ಕೃತಜ್ಞರಾಗಿರಬೇಕು ಅನ್ನುವಂತಹ ವಿಷಯಗಳೆಲ್ಲವೂ ಸಹ ನಮಗೆ ಗೊತ್ತಾಗುತ್ತೆ, ಮನದಟ್ಟಾಗುತ್ತೆ. ತನ್ಮುಖಾಂತರ ನಾವು ದೇವಿಯ ಕೃತಜ್ಞರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಬಹುದು, ಸಾಕಷ್ಟು ಅನುಗ್ರಹವನ್ನು ಪಡಿಬಹುದು. ಇದೇ ಪಾರಾಯಣದ ಮುಖ್ಯ ಉದ್ದೇಶ. ಈ ರೀತಿ ಉಪವಾಸ, ಪಾರಾಯಣಗಳು ಎರಡು ನಡೆಯುತ್ತೆ. ಸೊ ಇದ್ರ ಜೊತೆಗೆ ನೀವು ಪ್ರವಚನಗಳನ್ನ ಕೇಳಬೇಕು ಅಂದ್ರಿ. ಸೊ ಸಾಕಷ್ಟು ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ವಿಶೇಷ ಪೂಜೆ, ಈ ತರ ಪ್ರವಚನಗಳು ಕೂಡ ಇರುತ್ತೆ. ಸೊ ಎಲ್ಲರೂ ಕೂಡ ಅದರ ಸದುಪಯೋಗವನ್ನ ಪಡ್ಕೊಬಹುದು ಅಂತ ಹೇಳಿ ಅನ್ಸುತ್ತೆ. ಖಂಡಿತ ಹೌದು. ಈಗ ನೋಡಿ, ನವರಾತ್ರಿಗಳ ವಿಶೇಷ ಅಂತಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಒಂದೊಂದು ದೇವಿ ಒಂದೊಂದು ರೀತಿಯ ಅಲಂಕಾರ ಮಾಡಿರ್ತಾರೆ. 9 ದಿವಸ ಕೂಡ 9 ರೀತಿಯ ಅಲಂಕಾರ, ಒಂದೊಂದು ರೀತಿಯ ಅಲಂಕಾರ. ಒಂದು ದೇವಾಲಯದ ಕಂಡದ್ದು ಮತ್ತೊಂದು ದೇವಾಲಯದಲ್ಲಿ ಇರೋದಿಲ್ಲ. ಎಷ್ಟು ಅದ್ಭುತವಾಗಿ ಮಾಡಿರ್ತಾರೆ ಅಂತಂದ್ರೆ ನಿಜವಾಗಲೂ ಇದು ಪ್ರತಿನಿತ್ಯ ಈ ರೀತಿನೇ ಇರುತ್ತಾ, ಅದೇ ದೇವರ ಗೊತ್ತಾಗೋದಿಲ್ಲ. ಅಷ್ಟು ಅದ್ಭುತವಾಗಿ ಆ ಹೂವಿನಿಂದಲೋ ಮತ್ತೊಂದು ವಸ್ತ್ರ, ಹಾಗೆ ಏನೇನೋ ವಸ್ತುಗಳನ್ನೆಲ್ಲ ಉಪಯೋಗಿಸಿ ಅಲಂಕಾರ ಮಾಡ್ತಾರೆ. ಅದ್ಭುತವಾಗಿ ಅಲಂಕಾರಗಳನ್ನು ಮಾಡ್ತಾರೆ. ಅದರಲ್ಲೂ ಶಾರದಮ್ಮನವ್ರು ನೋಡ್ತಿದ್ರೆ 2 ಕಣ್ಣೇ ಸಾಲದು. ಆ ಸಿಂಹವಾಹನ, ಅಶ್ವವಾಹನ, ವೃಷಭವಾಹನ, ಸಾಕಷ್ಟು ಆ ರಥೋತ್ಸವಗಳೆಲ್ಲ ನೋಡ್ತಿದ್ರೆ ಚಾಮುಂಡಾಂಬೆಯನ್ನ ನಾವು ಅಂಬಾರಿಲಿ ನೋಡ್ಬಿಟ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಈಗ ಕಳೆದ ಆಷಾಢದಲ್ಲಿ ನಾವು ಮೈಸೂರು ಚಾಮುಂಡಿಯನ್ನ ವಿಶೇಷ ಅಲಂಕಾರಗಳಲ್ಲಿ ನೋಡಿದೀವಿ. ಈಗ ಮತ್ತೊಮ್ಮೆ ತುಂಬಿಸ್ಕೊಬಹುದು. 2 ತಿಂಗಳ ವ್ಯತ್ಯಾಸದಲ್ಲಿ ಮಧ್ಯ ಬರೋ ಶ್ರಾವಣ ಭಾದ್ರಪದಗಳು ಬಿಟ್ರೆ ಮತ್ತೆ ಆಗ್ಲೇ ದೇವಿಯನ್ನ ಕಣ್ತುಂಬಾ ನಾವು ಕಾಣಬಹುದು. ಮತ್ತೆ ಕೂಡ ಎಲ್ಲಾ ದೇವಿ ದೇವಾಲಯಗಳಲ್ಲೂ ವಿಶೇಷವಾಗಿ ಪೂಜೆ ಪುನಸ್ಕಾರಗಳಿರುತ್ತೆ. ಆಮೇಲೆ ಸಾಕಷ್ಟು ಭಕ್ತರು ಕೂಡ ಬೇರೆ ಬೇರೆ ಪ್ರದೇಶಗಳಿಂದ ಬರ್ತಾರೆ. ಸಾಕಷ್ಟು ಎಲ್ಲೆಲ್ಲಿಂದಲೋ, ಉತ್ತರ ಭಾರತದಿಂದ ಬರ್ತಾರೆ, ತಮಿಳುನಾಡು ಕಡೆಯಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ. ಸರತಿ ಸಾಲಿನಲ್ಲಿ ಎಷ್ಟು ತಾಸಾದ್ರೂ ಪರವಾಗಿಲ್ಲ ನಿಂತು ನಾವು ದೇವಿ ದರ್ಶನ ಮಾಡಬೇಕು ಅಂತಾರೆ. ಅವರಲ್ಲಿರುವಂತಹ ಭಕ್ತಿ ಹಾಗೆ. ಅದರ ಭಕ್ತಿ ಪ್ರಾಧಾನ್ಯವಾದಂತಹ ಧರ್ಮ ನಮ್ದು, ಭಕ್ತಿ ಪ್ರಾಧಾನ್ಯವಾದಂತಹ ಉಪಾಸನೆ ನಮ್ದು. ಭಕ್ತಿಯಿಂದಲೇ ಮುಕ್ತಿ, ಇಲ್ಲದ್ರೆ ಆ ಮುಕ್ತಿ ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಅಂದ್ರೆ ಭಕ್ತಿ ಪ್ರಧಾನ. ಭಕ್ತಿ ಇದ್ರೆ ಇನ್ನೆಲ್ಲವೂ ಸಿದ್ಧಿ ಆಗುತ್ತೆ. ಆದ್ರಿಂದ ನಾರದರು ಹೇಳ್ತಾರಲ್ಲ, ಭಕ್ತಿ ಅಂದ್ರೆ ಏನು ಅಂದ್ರೆ ಅತ್ಯಂತ ಪ್ರೀತಿ ಅನ್ನೋದೇ ಭಕ್ತಿ ಅಂತ. ನಾರದರು ತಮ್ಮ ಭಕ್ತಿ ಸೂತ್ರಗಳಲ್ಲಿ ಹೇಳ್ತಾ ಪರಮ ಪ್ರೇಮ ಅಂತ ಹೇಳಿದ್ದಾರೆ. ಅತ್ಯಂತ ಪ್ರೀತಿ ಯಾವುದು ಅಂದ್ರೆ ಅದೇ ಭಕ್ತಿ ಅಂತ. ದೇವರನ್ನ ಅಷ್ಟು ಹತ್ತಿರವಾಗಿ ನಾವು ಪ್ರೀತಿಸ್ಬೇಕು, ಆಗ ಅದು ನಿಜವಾದ ಭಕ್ತಿ. ನೀವು ನಾರದ ಅಂದ ತಕ್ಷಣ ನಂಗೆ ಒಂದು ಸಣ್ಣ ಕತೆ ನೆನಪಾಯ್ತು.
ನಾರಾಯಣನ ಬಳಿ ನನ್ಗಿಂತ ಭಕ್ತಿಯನ್ನ ತೋರಿಸೋರು ಇನ್ಯಾರೂ ಇಲ್ಲ ಈ ಜಗತ್ತಲ್ಲಿ ಅಂತ ಹೇಳಿ ಅನ್ಕೊಳ್ತಾನೆ. ಸೊ ಅವಾಗ ನಾರಾಯಣ ಹೇಳ್ತಾನೆ, ಹೋಗಿ ಅಲ್ಲೊಬ್ಬ ರೈತ ಇದ್ದಾನೆ ಭೂಮಿಯಲ್ಲಿ, ಹೋಗಿ ಅವನ ಭೇಟಿಯಾಗಿ ಬಾ ಅಂತ ಹೇಳಿ. ಹೋಗಿ ಅವನು ರೈತನ ದಿನಚರಿಯನ್ನ ನೋಡ್ತಾನೆ. ಬೆಳಗ್ಗೆ ಹೇಳ್ತಾನೆ, ದೇವರ ಪ್ರಾರ್ಥನೆ ಮಾಡ್ತಾನೆ, ಅವನ ನಿತ್ಯ ಕರ್ಮ ಏನು ಕೆಲಸಕ್ಕೆ ಹೋಗ್ತಾನೆ, ದುಡಿದು ಬರ್ತಾನೆ, ಮತ್ತೆ ಸಂಜೆ 1 ಗಳಿಗೆ ದೇವರ ಧ್ಯಾನವನ್ನು ಮಾಡ್ತಾನೆ, ವಿಶ್ರಾಂತಿ ತಗೊಳ್ಕೊಳ್ತಾನೆ. ಇಷ್ಟೇ ಅವನ ದಿನಚರಿ ಆಗಿರುತ್ತೆ. ಮತ್ತೆ ನಾರಾಯಣ ಹತ್ರ ಬಳಿ ಬಂದು ಹೇಳ್ತಾನೆ ಇಷ್ಟೇ ಅಂತೇಳಿ. ಸರಿ, ನಿಂಗೆ ಒಂದು ಎಣ್ಣೆ ತುಂಬಿದ ಬಟ್ಲು ಕೊಡ್ತೀನಿ, ಅದನ್ನು ನೀನು ಇಟ್ಕೊಂಡು ಭೂಮಿಯನ್ನು ಒಂದು ಪ್ರದಕ್ಷಿಣೆ ಹಾಕಿ ಬಾ, ಎಲ್ಲೂ ಕೂಡ ಎಣ್ಣೆ ಚೆಲ್ಲಬಾರ್ದು ಅಂತ ಹೇಳ್ತಾನೆ. ಸೊ ನಾರದ ಎಣ್ಣೆ ಎಲ್ಲಿ ಚೆಲ್ಲತ್ತೋ ಅಂತ ಹೇಳಿ ಪ್ರದಕ್ಷಿಣೆ ಹಾಕಿ ಬಂದು ನೋಡಿ ಎಲ್ಲೂ ಚೆಲ್ಲಿಲ್ಲ, ಹಾಗೆ ತಂದಿದ್ದೀನಿ ಅಂತ. ಅವಾಗ ನಾರಾಯಣ ಹೇಳ್ತಾನೆ, ಆಯಿತು, ನೀನು ಎಷ್ಟು ಸಲ ನನ್ನನ್ನು ನೆನೆಸ್ಕೊಂಡೆ ಈ ಗಳಿಗೆಯಲ್ಲಿ ಅಂತ. ಅವನು ಒಂದು ಕ್ಷಣವೂ ನೆನೆಸಿ ಎಲ್ಲಿ ಚೆಲ್ಲತ್ತೋ ಅದೇ ಅವನ ತಲೆಯಲ್ಲಿ ಪೂರ್ತಿ ಇದ್ದಿದ್ರಿಂದ ಅವನು ನಾರಾಯಣನ ಸ್ಮರಣೆಯನ್ನೇ ಮಾಡಿರಲ್ಲ. ಹಾಗೆ ಇವಾಗ ನಾವು ಪ್ರತಿ ಕ್ಷಣ ನಾರದ ಹೇಗೆ ನಾರಾಯಣ ನಾರಾಯಣ ಅಂತ ಜಪ ಮಾಡ್ತಾ ಇರ್ತಾನೋ ಆ ಥರದ ಭಕ್ತಿ ಬೇಕೋ, ಅಥವಾ ನಮ್ಮ ನಿತ್ಯ ಕರ್ಮಗಳಲ್ಲಿ ಅಥವಾ ದಿನನಿತ್ಯ ಜೀವನದಲ್ಲಿ ಒಂದು ಗಳಿಗೆನ ನಾವು ಭಕ್ತಿಯಿಂದ ಅದನ್ನು ಸ್ಮರಿಸೋದು ಮುಖ್ಯನಾ ಅನ್ನುವಂಥದ್ದು ಒಂದು ಈ ಕಥೆಯ ಒಂದು. ಹೌದು, ಈ ಕಥೆಯಲ್ಲಿ ಇನ್ನೊಂದು ಸ್ವಾರಸ್ಯನೂ ಇದೆ. ಅವನು ಒಂದು ಹೊತ್ತು ಮಾತ್ರ ದೇವರಿಗೆ ಕೈ ಮುಗಿದು ಬರ್ತಿದ್ದ, ಅವನು ಕೆಲಸವನ್ನು ಮಾಡ್ತಿದ್ದ. ಅಲ್ಲಿ ಕರ್ಮಯೋಗ ಇದೆ. ಕರ್ಮಯೋಗ ಇದೆ ಅಂದ್ರೆ ಅವನ ಕೆಲಸವೇ ದೇವರು, ಕಾಯಕವೇ ಕೈಲಾಸ ಅನ್ನೋ ಬಸವಣ್ಣವರ ಮಾತು. ಆ ಕೆಲಸವೇ ದೇವರಾದಾಗ ಅವನು ಎಲ್ಲಿಲ್ಲ ಅನ್ನೋದೊಂದು. ಇನ್ನೊಂದಿದೆ, ಇದು ಮುಂದುವರೆದ ಕಥೆ ಇನ್ನೊಂದಿದೆ. ಏನು ಅಂತಂದ್ರೆ ಅವನು ಸದಾ ಮನನ ಮಾಡ್ತಿರ್ತಾನೆ. ಕೈ ಮುಗಿಯುವುದು ಅದೊಂದು ದಿನಚರಿ. ಆದ್ರೆ ಏನೇ ಕೆಲಸ ಮಾಡ್ತಿದ್ರು ಮನಸ್ಸಿನಲ್ಲಿ ಮನನ ಆಗ್ತಿರ್ಬೇಕು ಮಂತ್ರ, ಆ ದೇವತಾ ನಾಮ. ಆಗ ಅವನು ಏನು ಮಾಡ್ತಿದ್ರು ಸಹ ಅದೆಲ್ಲವೂ ಭಕ್ತಿಯೇ ಆಗಿರುತ್ತೆ, ಅವನ ಸೇವೆಯೇ ಆಗಿರುತ್ತೆ, ಪರಮಾತ್ಮನ ಸೇವೆಯೇ ಆಗಿರುತ್ತೆ. ಅಂದ್ರೆ ದೇವರ ನಾಮ ಉಸಿರಲ್ಲಿ ಉಸಿರಾಗ್ಬಿಡ್ಬೇಕು. ಆಗ ಏನೇ ಕೆಲಸ ಮಾಡ್ತಿದ್ರು ಅದೆಲ್ಲ ದೇವರ ಪೂಜೆಯೇ ಆಗೋಗಿದೆ. ಖಂಡಿತ. ಇಂದು ಸಾಕಷ್ಟು ಸಮಾಜದಲ್ಲಿ ಹೇಗಾಗಿದೆ ಅಂದ್ರೆ ಆಡಂಬರದ ಪೂಜೆಯೇ ನಿಜವಾದ ಭಕ್ತಿ ಅನ್ನೋ ರೀತಿಯಲ್ಲಿ ಆಗಿದೆ. ನಾವು ಮಹಾಲಕ್ಷ್ಮಿ ಹಬ್ಬದಿಂದ ನೋಡ್ಕೊಂಡು ಬರೋದಾದ್ರೆ, ಲಕ್ಷ್ಮಿಗೆ ನಾವು ಎಷ್ಟು ಕಾಸ್ಟ್ಲಿ ಸೀರೆ ಹಾಕ್ತೀವಿ, ಎಷ್ಟು ತರದ ನೈವೇದ್ಯ ಇಡ್ತೀವಿ, ಏನು ಆಡಂಬರಕ್ಕಾಗಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನೀವು ಹೇಳಿದ ತಕ್ಷಣ ನನಗೆ ನೆನಪಾಯ್ತು. ಆಡಂಬರದ ಭಕ್ತಿ ಹರಿವಲ್ಲ, ಅವನಿಗೆ ಬೇಕಾಗಿದ್ದಿಲ್ಲ. ಅವನಿಗೆ ಬೇಕಾಗಿರೋದು ಶುದ್ಧ ಸಾತ್ವಿಕ ನಿಷ್ಕಲ್ಮಶವಾದಂತಹ ಭಕ್ತಿ. ಅಷ್ಟು ಬಿಟ್ರೆ ಇನ್ಯಾವುದು ಒಂದು ಆ ರೀತಿಯಾಗಿ ಒಂದು ತುಳಸಿ ದಳವನ್ನಿಟ್ಟರು ಸಹ ಅವನು ಸಂತೃಪ್ತನಾಗ್ತಾನೆ. ಹಾಗೆ ಹರಿ ಅಂತಂದ್ರೆ ಹರಿ ವಿಷ್ಣು ಅಂತಲ್ಲ, ಎಲ್ಲ ದೇವರನ್ನು ಸಹ ಉದ್ದೇಶಿಸಿ ಹೇಳಿದಂತಹ ವಾಕ್ಯ ಆಗಿರುತ್ತೆ. ಅಂದ್ರೆ ಯಾವುದೇ ದೇವರಾಗಿದ್ದಿರಲಿ ಅವನಿಗೆ ಬೇಕಾಗಿರುವಂತಹದ್ದು ಭಕ್ತಿ, ಇನ್ನು ಯಾವ ವಸ್ತುವೂ ಅಲ್ಲ. ನಾನು ಇಷ್ಟು ಬಂಗಾರ ಕೊಟ್ಟೆ, ನಾನು ಇಂತಹ ಸೀರೆ ಉಡಿಸ್ದೆ, ಇಷ್ಟು ಒಡವೆ ಹಾಕಿದೆ, ಈ ರೀತಿ ಅಲಂಕಾರ ಮಾಡಿದೆ, ಈ ರೀತಿ ಫೋಟೋ ತೆಗೆದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟು ಜನ ಬಂದ್ರು, ಅದು ಯಾವುದೋ ನಿಂಗೆ ಬೇಕಾಗಿಲ್ಲ. ಇನ್ನೂ ಸಾಕಷ್ಟು ಜನ ಹೇಗೆ ಅನ್ಕೊಳ್ತಾರೆ ಅಂದ್ರೆ, ತಿರುಪತಿ ತಿಮ್ಮಪ್ಪನಿಗೆ ಅವರು ಯಾರೋ ಇಷ್ಟು ಕೋಟಿದು ಕಿರೀಟ ಕೊಟ್ರು, ಇಷ್ಟು ಕೋಟಿದು ಒಡವೆ ಮಾಡಿಸಿ ಕೊಟ್ರು, ನನ್ನ ಕೈಲಿ ಏನೂ ಆಗ್ತಾ ಇಲ್ಲ, ನಾನು ಏನಾರು ಮಾಡಬೇಕು ಅಂತ ಪರಿತಪಿಸ್ತಾರೆ. ಆ ಪರಿತಪನೆ ಬೇಕಾಗಿಲ್ಲ ಅಂತ ಹೇಳಿ ಅನ್ಸುತ್ತೆ. ಹೌದು, ಅಂದ್ರೆ ಪರಿತಪನೆ ಯಾಕಾಗುತ್ತೆ ಅಂತಂದ್ರೆ ಅವರಲ್ಲಿರುವಂತಹ ಸಮರ್ಪಣ ಭಾವದಿಂದ ಆಗುತ್ತೆ. ಆ ಸಮರ್ಪಣ ಭಾವ ಇರೋದ್ರಿಂದಲೇ ಅವರಿಗೆ ನಾನೇನಾದ್ರೂ ಮಾಡಬೇಕು ಭಗವಂತನಿಗೆ ಅನ್ನೋದಿರುತ್ತೆ. ತನ್ನನ್ನು ತಾನು ಕೊಟ್ಟುಕೊಳ್ಳೋದಕ್ಕಿಂತಲೂ ದೊಡ್ಡದು ಯಾವುದು ಕೊಡೋದಿಲ್ಲ. ಅದರ ನಾವು ಮೊದಲು ನಮ್ಮನ್ನು ನಾವು ಕೊಡೋದಂದ್ರೆ ಏನು, ಶರಣಾಗತರಾಗೋದಕ್ಕಿಂತಲೂ ಬೇರೆ ಭಗವಂತನಿಗೆ ಕೊಡುವಂಥದ್ದು ಏನೂ ಇಲ್ಲ. ನಮ್ಮ ಮನಸ್ಸನ್ನ ಅವನ ಕಾಲಡಿಗೆ ಹಾಕಿದ್ರೆ ಆಯ್ತು, ಇನ್ನೇನು ಬೇಕಾಗಿಲ್ಲ. ಅದೇ ತುಂಬಾ ದೊಡ್ಡದು, ಅವನಿಗೆ ಬೇಕಾಗಿರೋದು ಅಷ್ಟೇ. ಅದರಿಂದ ಅಷ್ಟು ಮಾಡೋದು ಸಾಕು, ಅದನ್ನು ಕೊಟ್ರೆ ಸಾಕು. ಇನ್ನು ಯಾವ ದ್ರವ್ಯವನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ. ಭಗವಂತನಿಗೆ ದ್ರವ್ಯದ ಅಪೇಕ್ಷೆ ಇಲ್ಲ, ಯಾಕೆಂದ್ರೆ ಎಲ್ಲವೂ ಅವಂದೇ. ದಾಸರು ಹೇಳಿದ್ರಲ್ಲ, ಕೆರೆಯ ನೀರನ್ನು ಕೆರೆಗೆ ನಿಮಗೆ ಸಿಕ್ಕಿದವನಿಂದ ಅವನಿಗೆ ಹಾಕಿ. ಅದ್ರಲ್ಲಿ ಏನೂ ಇಲ್ಲ. ಕೊಡಬೇಕಾಗಿರೋದು ನಮ್ಮನ್ನು ನಾವು ಕೊಟ್ಕೋಬೇಕಾಗಿರೋದು. ಹಾಗೆ ಖಂಡಿತ ಅವನು ನಮ್ಮವನಾಗಿರ್ತಾನೆ. ಖಂಡಿತವಾಗ್ಲು. ಸೊ ಈ ನವರಾತ್ರಿಯಲ್ಲೂ ಕೂಡ ನಾವು ಭಕ್ತಿಯಿಂದ ಅಮ್ಮ ತಾಯಿ ಅಂತ ಹೇಳಿ ಒಂದು ಪದ ಹೇಳಿದ್ರೂ ಸಾಕು, ದೇವಿಯ ಆಶೀರ್ವಾದ ಖಂಡಿತವಾಗ್ಲೂ ಎಲ್ಲರ ಮೇಲೂ ಇರುತ್ತೆ. ಈ ನವರಾತ್ರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಶುಭ ತರಲಿ ಅಂತ ಹೇಳಿ ಹೇಳ್ತೇವೆ. ನಮಸ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ದೇವಿಯ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು.